ನಾನು ಪ್ರಮೀಳಾ. ಪ್ರತಿಯೊಬ್ಬರ ದೈನಂದಿನ ಜೀವನದಲ್ಲಿ ಒಂದು ಪ್ರಮುಖ ಅಂಶವೆಂದರೆ ಅಳೆಯುವುದು. ಹಗ್ಗದ ಉದ್ದವನ್ನು ಅಳೆಯುವುದು, ಎರಡು ಸ್ಥಳಗಳ ನಡುವಿನ ಅಂತರ, ಪ್ಲಾಟ್ಗಳು ಮತ್ತು ಜಮೀನುಗಳ ಪರಿಧಿ ಮತ್ತು ವಿಸ್ತೀರ್ಣವನ್ನು ಕಂಡು ಹಿಡಿಯುವುದು, ನಿಗದಿತ ಅಳತೆಗಳ ಅಡಿಯಲ್ಲಿ ರಚನೆಗಳನ್ನು ನಿರ್ಮಿಸುವುದು ಇತ್ಯಾದಿ. ಅಳತೆ ಪರಿಕಲ್ಪನೆಯನ್ನು ಬಳಸುವ ಹಲವಾರು ಸಂದರ್ಭಗಳಲ್ಲಿ ಕೆಲವು. ಮನುಷ್ಯನ ಅತಿದೊಡ್ಡ ಆವಿಷ್ಕಾರವೆಂದರೆ ಚಕ್ರ ಎಂದು ಹೇಳಲಾಗುತ್ತದೆ. ಚಕ್ರವನ್ನು ಇಲ್ಲದಿದ್ದರೆ ಆವಿಷ್ಕಾರದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಚಕ್ರದ ಆಕಾರ ಏನು? ವೃತ್ತ ಅಲ್ಲವೇ? ನಾವು ಬಳಸುವ ವಸ್ತುಗಳಲ್ಲಿ ವೃತ್ತಗಳ ಹೊರತಾಗಿ ತ್ರಿಕೋನಗಳು, ಚೌಕಗಳು, ಆಯತಗಳು ಮುಂತಾದ ವಿವಿಧ ಆಕಾರಗಳನ್ನು ಸಹ ನಾವು ನೋಡಬಹುದು. ಪ್ರತಿಯೊಬ್ಬರ ಜೀವನದಲ್ಲಿ ಅಳತೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಶಾಲೆಗಳಲ್ಲಿ ಸರಿಯಾದ ಗಣಿತವನ್ನು ಕಲಿಯುವ ವ್ಯಕ್ತಿಗಳು ಮಾತ್ರವಲ್ಲದೆ ಸಾಮಾನ್ಯರು ತಮ್ಮ ತಾರ್ಕಿಕ ಚಿಂತನೆಯನ್ನು ತನಗೆ ಅಗತ್ಯವಿರುವಾಗ ಅಳತೆಗಳ ಪರಿಕಲ್ಪನೆಯನ್ನು ಅನ್ವಯಿಸಲು ಬಳಸುತ್ತಾರೆ. ಉದಾಹರಣೆಗೆ, ದೇವಾಲಯದ ಕಾರಿನ ಮರದ ಚಕ್ರಗಳನ್ನು ಕೆತ್ತುವ ಬಡಗಿಯು ಹೊರಗಿನ ಮೇಲ್ಮೆಯನ್ನು ಕಬ್ಬಿಣದ ಪಟ್ಟೆಯಿಂದ ರಕ್ಷಿಸಲು ಬಯಸುತ್ತಾನೆ. ಏಳು ಅಡಿ ಎತ್ತರದ ಮರದ ಚಕ್ರಕ್ಕೆ 22 ಅಡಿ ಪಟ್ಟಿಯ ಅಗತ್ಯವಿದೆ ಎಂದು ಅವರು ತಮ್ಮ ಎಲ್ಲ ಅನುಭವದೊಂದಿಗೆ ಹೇಳುತ್ತಾರೆ. ಗಣಿತಶಾಸ್ತ್ರ ಜೀವಂತವಾಗಿದೆ. ನೈಜ ಜೀವನದಲ್ಲಿ ಪ್ರದೇಶ ಮತ್ತು ಪರಿಧಿ, ವೃತ್ತಗಳು, ತ್ರಿಕೋನಗಳು, ಚೌಕಗಳು, ಆಯತಗಳು, ಟ್ರೆಪೆಜಿಯಂಗಳು, ಸಮಾನಾಂತರ ಚತುರ್ಭುಜಗಳು ಮುಂತಾದ ಆಕಾರಗಳ ಪರಿಧಿ ಮತ್ತು ಪ್ರದೇಶವನ್ನು ಕಂಡು ಹಿಡಿಯೋದು ಹೇಗೆ ಎಂದು ನಾವು ಈಗಾಗಲೇ ಕಲಿತೇವೆ. ಈ ಅಧ್ಯಯನದಲ್ಲಿ ನಾವು ವೃತ್ತದ ಭಾಗಗಳನ್ನು ಮತ್ತು ಪರಿಧಿ ಮತ್ತು ಪ್ರದೇಶವನ್ನು ಹೇಗೆ ಕಂಡುಹಿಡಿಯುವುದು ಎಂದು ನೋಡೋಣ. ಒಂದು ವಲಯ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು. ಅದರ ಕೇಂದ್ರ ತ್ರಿಜ್ಯ, ಸ್ವರಮೇಳ ಮತ್ತು ವ್ಯಾಸವನ್ನು ಒಳಗೊಂಡಂತೆ ವೃತ್ತದ ಮೂಲ ವ್ಯಾಖ್ಯಾನಗಳನ್ನು ಅರ್ಥ ಮಾಡಿಕೊಳ್ಳಿ. ವೃತ್ತಾಕಾರದ ಕಮಾನುಗಳು, ವೃತ್ತಾಕಾರದ ವಲಯಗಳು ಮತ್ತು ವೃತ್ತದ ಭಾಗಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಿ. ಕೇಂದ್ರ ಕೋನ ಮತ್ತು ತ್ರಿಜ್ಯವನ್ನು ಬಳಸಿಕೊಂಡು ಚಾಪದ ಉದ್ದ ಮತ್ತು ವಲಯದ ಪ್ರದೇಶವನ್ನು ಲೆಕ್ಕ ಹಾಕಿ. ವಲಯದ ಪರಿಧಿ ಮತ್ತು ವೃತ್ತದ ಪ್ರದೇಶಕ್ಕೆ ಸೂತ್ರಗಳನ್ನು ಅನ್ವಯಿಸುವ ಮೂಲಕ ವೃತ್ತಾಕಾರದ ಜ್ಯಾಮಿತಿಯನ್ನು ಒಳಗೊಂಡಿರುವ ಸಮಸ್ಯೆಗಳನ್ನು ಪರಿಹರಿಸಿ. ಈ ಪಾಠದ ಪ್ರಮುಖ ಪದಗಳು: ವೃತ್ತ, ತ್ರಿಜ್ಯ, ಸ್ವರಮೇಳ, ವೃತ್ತಾಕಾರದ ಆರ್ಕ್, ವೃತ್ತಾಕಾರದ ವಲಯ, ಕೇಂದ್ರ ಕೋನ, ಚಾಪದ ಉದ್ದ, ವಲಯದ ಪ್ರದೇಶ. ವೃತ್ತವು ಚಲಿಸುವ ಬಿಂದುವಿನಿಂದ ಗುರುತಿಸಲ್ಪಟ್ಟ ಮಾರ್ಗವಾಗಿದೆ. ಆದ್ದರಿಂದ ಸ್ಥಿರ ಬಿಂದುವಿನಿಂದ ಅದರ ಅಂತರವು ಯಾವಾಗಲೂ ಸ್ಥಿರವಾಗಿರುತ್ತದೆ. ವೃತ್ತದ ಸ್ಥಿರ ಬಿಂದುವನ್ನು ಅದರ ಕೇಂದ್ರ ಎಂದು ಕರೆಯಲಾಗುತ್ತದೆ ಮತ್ತು ಸ್ಥಿರ ದೂರವನ್ನು ಅದರ ತ್ರಿಜ್ಯ ಎಂದು ಕರೆಯಲಾಗುತ್ತದೆ. ಮುಂದೆ ಒಂದು ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ರೇಖೆಯ ವಿಭಾಗದಿಂದ ಜೋಡಿಸಿದರೆ ನಂತರ ರೇಖೆಯ ವಿಭಾಗವನ್ನು ಸ್ವರಪಟ್ಟಿ ಎಂದು ಕರೆಯಲಾಗುತ್ತದೆ. ಒಂದು ಸ್ವರಮೇಳವು ವೃತ್ತವನ್ನು ಎರಡು ಭಾಗಗಳಾಗಿ ವಿಭಜಿಸುತ್ತದೆ. ವೃತ್ತದ ಮಧ್ಯಭಾಗದ ಮೂಲಕ ಹಾದು ಹೋಗುವ ಸ್ವರಮೇಳವನ್ನು ವ್ಯಾಸ ಎಂದು ಕರೆಯಲಾಗುತ್ತದೆ. ವೃತ್ತದ ವ್ಯಾಸವು ಅದನ್ನು ಎರಡು ಸಮಾನ ಭಾಗಗಳಾಗಿ ವಿಭಜಿಸುತ್ತದೆ. ಇದು ವೃತ್ತದ ಉದ್ದದ ಸ್ವರಮೇಳ ಕೂಡ ಆಗಿದೆ. ವೃತ್ತಾಕಾರದ ಆರ್ಕ್ ಮತ್ತು ವೃತ್ತಾಕಾರದ ವಲಯ.
ಚಿತ್ರದಲ್ಲಿ ನೀಡಿರುವ ಗಾಜಿನ ಬಳೆ ಮತ್ತು ಪಿಜ್ಜಾವನ್ನು ಎಚ್ಚರಿಕೆಯಿಂದ ನೋಡಿ. 2 ವೃತ್ತಾಕಾರದ ಆಕಾರಗಳಾಗಿದ್ದರೂ ಬಳೆಯ ವೃತ್ತದ ಗಡಿಯನ್ನು ಸೂಚಿಸುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ಪಿಜ್ಜಾವು ವೃತ್ತದ ಗಡಿಯೊಳಗೆ ಸುತ್ತುವರೆದಿದ ವಿಮಾನವನ್ನು ಸೂಚಿಸುತ್ತದೆ. ಹೀಗಾಗಿ ಬಳೆಯು ವೃತ್ತದ ಸುತ್ತಳತೆಯನ್ನು ಸೂಚಿಸುತ್ತದೆ, ಆದರೆ ಪಿಜ್ಜಾ ವೃತ್ತದ ಪ್ರದೇಶವನ್ನು ಸೂಚಿಸುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಅವರಿಂದ ಚಿತ್ರದಲ್ಲಿ ತೋರಿಸುವಂತೆ ಒಂದು ಭಾಗವನ್ನು ಕತ್ತರಿಸಿ. ಪ್ರತಿಯೊಂದು ಗಾಜಿನ ಬಳೆ ತುಂಡುಗಳು ವೃತ್ತಾಕಾರದ ಚಾಪಗಳನ್ನು ಪ್ರತಿನಿಧಿಸುತ್ತವೆ. ಇಲ್ಲಿ ಆರ್ಕ್ ಎ ಬಿ ಚಿಕ್ಕದಾಗಿದೆ ಮತ್ತು ಆರ್ಕ್ ಬಿ ಎ ದೊಡ್ಡದಾಗಿದೆ. ಪಿಜ್ಜಾದ ಪ್ರತಿಯೊಂದು ಭಾಗವು ವೃತ್ತಾಕಾರದ ವಲಯಗಳನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ A1 ಸಣ್ಣ ವಲಯ ಮತ್ತು A2 ಪ್ರಮುಖ ವಲಯವಾಗಿದೆ. ವೃತ್ತದ ಸುತ್ತಳತೆಯ ಒಂದು ಭಾಗವನ್ನು ವೃತ್ತಾಕಾರದ ಆರ್ಕ್ ಎಂದು ಕರೆಯಲಾಗುತ್ತದೆ. 2 ತ್ರಿಜ್ಯಗಳು ಮತ್ತು ವೃತ್ತದ ವೃತ್ತಾಕಾರದ ಆರ್ಕ್ ನಡುವೆ ಸುತ್ತುವರೆದಿರುವ ಸಮತಲ ಮೇಲ್ಮೈಯನ್ನು ಸ್ಟೆಕ್ಟರ್ ಎಂದು ಕರೆಯಲಾಗುತ್ತದೆ. ಪರಮೇಳದಿಂದ ಭಾಗಿಸಲಾದ ವೃತ್ತದ ಪ್ರತಿಯೊಂದು ಭಾಗವನ್ನು ವಿಭಾಗ ಎಂದು ಕರೆಯಲಾಗುತ್ತದೆ. ಸೂಚನೆ: ಚಿಕ್ಕದಾದ ಆರ್ಕ್ ಹೊಂದಿರುವ ಭಾಗವನ್ನು ಮೈನರ್ ಸೆಗ್ಮೆಂಟ್ ಎಂದು ಕರೆಯಲಾಗುತ್ತದೆ ಮತ್ತು ದೊಡ್ಡ ಆರ್ಕ್ ಹೊಂದಿರುವ ಭಾಗವನ್ನು ಮೇಜರ್ ಸೆಗ್ಮೆಂಟ್ ಎಂದು ಕರೆಯಲಾಗುತ್ತದೆ. ಕೇಂದ್ರಕೋನ. ಅದರ ಕೇಂದ್ರದಲ್ಲಿ ವೃತ್ತದ ವಲಯದಿಂದ ರೂಪುಗೊಂಡ ಕೋನವನ್ನು ಕೇಂದ್ರಕೋನ ಎಂದು ಕರೆಯಲಾಗುತ್ತದೆ. ವಲಯದ ಕೇಂದ್ರಕೋನದ ಶೃಂಗವು ವೃತ್ತದ ಕೇಂದ್ರವಾಗಿದೆ. ಅದರ 2 ತೊಳೆಗಳು ತ್ರಿಜ್ಯಗಳು ಚಿತ್ರದಲ್ಲಿ ಮುಪ್ಪಾದ ವಲಯವು ಕೇಂದ್ರಕೋನವನ್ನು ಹೊಂದಿದೆ. ಕೋನ AOB θ ಡಿಗ್ರಿ ಮತ್ತು ಅದರ 2 ತೋಳುಗಳಾದ OA ಮತ್ತು OB ವೃತ್ತದ ತ್ರಿಜ್ಯಗಳಾಗಿವೆ. ವೃತ್ತದ ಕೇಂದ್ರ ಕೋನವು 360 ಡಿಗ್ರಿ ಆಗಿದೆ. ವೃತ್ತವನ್ನು n ಸಮಾನ ವಲಯಗಳಾಗಿ ವಿಂಗಡಿಸಿದರೆ ಪ್ರತಿಯೊಂದು ವಲಯಗಳ ಕೇಂದ್ರ ಕೋನವು θ ಡಿಗ್ರಿ 360 ಡಿಗ್ರಿ / n ಆಗಿದೆ. ಉದಾಹರಣೆಗೆ ಅರ್ಧವೃತ್ತದ ಕೇಂದ್ರ ಕೋನ 360 ಡಿಗ್ರಿ / 2 180 ಡಿಗ್ರಿ ಮತ್ತು ವೃತ್ತದ ಚತುರ್ಭುಜದ ಕೇಂದ್ರ ಕೋನ 360 ಡಿಗ್ರಿ / 4 90 ಡಿಗ್ರಿ. ಆರ್ಕ್ನ ಉದ್ದ ಮತ್ತು ಸೆಕ್ಟರ್ನ ಪ್ರದೇಶ. ತ್ರಿಜ್ಯದ AR ಘಟಕಗಳ ವೃತ್ತವು ಕೇಂದ್ರ ಕೋನ 360 ಡಿಗ್ರಿ ಎಂದು ನಾವು ಈಗಾಗಲೇ ಕಲಿತಿದ್ದೇವೆ. ವೃತ್ತದ ಸುತ್ತಳತೆ 2πr ಘಟಕಗಳು. ವೃತ್ತದ ವಿಸ್ತೀರ್ಣ πr² ಚದರ ಘಟಕಗಳು. ಮೊದಲಿಗೆ ನಾವು ವೃತ್ತವನ್ನು ತೆಗೆದುಕೊಳ್ಳೋಣ. ವೃತ್ತವನ್ನು 2 ಸಮಾನ ವಲಯಗಳಾಗಿ ವಿಂಗಡಿಸಿದರೆ ನಾವು 2 ಅರ್ಧವೃತ್ತಗಳನ್ನು ಪಡೆಯುತ್ತೇವೆ.
ಅರ್ಧವೃತ್ತಾಕಾರದ ಚಾಪದ ಉದ್ದವು ವೃತ್ತದ ಸುತ್ತಳತೆಯ ಅರ್ಧದಷ್ಟು ಮತ್ತು ಅರ್ಧವೃತ್ತದ ವಿಸ್ತೀರ್ಣವು ವೃತ್ತದ ವಿಸ್ತೀರ್ಣ ಅರ್ಧದಾಗಿರುತ್ತದೆ. ಅರ್ಧವೃತ್ತಾಕಾರದ ಆಕರಣ ಉದ್ದ = 1/2 ಇಂಟು 2πr = 180 ಡಿಗ್ರಿ / 360 ಡಿಗ್ರಿ ಇಂಟು 2πr ಘಟಕಗಳು. ಅರ್ಧವೃತ್ತದ ವಿಸ್ತೀರ್ಣ = 1/2 ಇಂಟು πr² = 180 ಡಿಗ್ರಿ / 360 ಡಿಗ್ರಿ ಇಂಟು πr² ಘಟಕಗಳು. ಅದೇ ರೀತಿ ವೃತ್ತವನ್ನು 3 ಸಮಾನ ವಲಯಗಳಾಗಿ ವಿಂಗಡಿಸಿದರೆ ಈ ವಲಯದ ಆರ್ಕ್ನ ಉದ್ದ = 1/3 ಇಂಟು 2πr = 120 ಡಿಗ್ರಿ / 360 ಡಿಗ್ರಿ ಇಂಟು 2πr ಘಟಕಗಳು. ವಲಯದ ವಿಸ್ತೀರ್ಣ = 1/3 ಇಂಟು πr² = 120 ಡಿಗ್ರಿ / 360 ಡಿಗ್ರಿ ಇಂಟು πr² ಘಟಕಗಳು. ಅದೇ ರೀತಿಯಲ್ಲಿ ವೃತ್ತವನ್ನು 4 ಸಮಾನ ವಲಯಗಳಾಗಿ ವಿಂಗಡಿಸಿದರೆ ವೃತ್ತಾಕಾರದ ಚತುರ್ಭುಜದ ಚಾಪದ ಉದ್ದ = 1/4 ಇಂಟು 2πr = 90 ಡಿಗ್ರಿ / 360 ಡಿಗ್ರಿ ಇಂಟು 2πr ಘಟಕಗಳು. ಚತುರ್ಭುಜದ ವಿಸ್ತೀರ್ಣ = 1/4 ಇಂಟು πr² = 90 ಡಿಗ್ರಿ / 360 ಡಿಗ್ರಿ ಇಂಟು πr² ಘಟಕಗಳು. ಇದರಿಂದ ನಮಗೇನು ಗೊತ್ತು? ಆರ್ಕ್ನ ಉದ್ದ L = θ ಡಿಗ್ರಿ / 360 ಡಿಗ್ರಿ ಇಂಟು 2πr ಘಟಕಗಳು. ವಲಯದ ಪ್ರದೇಶ A = θ ಡಿಗ್ರಿ / 360 ಡಿಗ್ರಿ ಇಂಟು πr² ಚದರ ಘಟಕಗಳು. ಒಂದು ವಲಯದ ಪರಿಧಿ. ಮುಚ್ಚಿದ ಭಾಗದ ಗಡಿಯ ಒಟ್ಟು ಉದ್ದವು ಅದರ ಪರಿಧಿ ಎಂದು ನಮಗೆ ಈಗಾಗಲೇ ತಿಳಿದಿದೆ ಅಲ್ಲವೇ? ವಲಯದ ಗಡಿ ಏನು? ಎರಡು ತ್ರಿಜ್ಯಗಳು OA ಮತ್ತು OB ಮತ್ತು ಆರ್ಕ್ನ AB. ಆದ್ದರಿಂದ ಒಂದು ವಲಯದ ಪರಿಧಿ = ಎರಡು ತ್ರಿಜ್ಯಗಳ ಆರ್ಕ್ ಉದ್ದದ ಉದ್ದ. P = L + 2r ಘಟಕಗಳು. ಒಂದು ವಲಯದ ಪರಿಧಿ P = L + 2r ಘಟಕಗಳು. ಉದಾಹರಣೆ: 28 ಸೆಂಟಿಮೀಟರ್ ವ್ಯಾಸದ ಹೂಲಾ ಲೂಪ್ನ ಪ್ರದೇಶವನ್ನು ಕಂಡು ಹಿಡಿಯಿರಿ. π = 22/7 ಬಳಸಿ. ಪರಿಹಾರ: ವ್ಯಾಸವನ್ನು ನೀಡಲಾಗಿದೆ. D = 28 ಸೆಂಟಿಮೀಟರ್. ತ್ರಿಜ್ಯ R = 28/2 = 14 ಸೆಂಟಿಮೀಟರ್. ವೃತ್ತದ ವಿಸ್ತೀರ್ಣ = πr² ಚದರ ಘಟಕಗಳು. = 22/7 ಇಂಟು 14 ಇಂಟು 14. ಆದ್ದರಿಂದ ವೃತ್ತದ ವಿಸ್ತೀರ್ಣ = 616 ಸೆಂಟಿಮೀಟರ್ ಸ್ಕ್ವೇರ್. ಉದಾಹರಣೆ: 7.5 ಸೆಂಟಿಮೀಟರ್ ತ್ರಿಜ್ಯದ ಸ್ಪಿನ್ನರ್ ಅನ್ನು 6 ಸಮಾನ ವಲಯಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ವಲಯಗಳ ಪ್ರದೇಶವನ್ನು ಹುಡುಕಿ. ಪರಿಹಾರ: ತ್ರಿಜ್ಯ R = 7.5 ಸೆಂಟಿಮೀಟರ್ ಮತ್ತು n = 6. ಪ್ರತಿಯೊಂದು ವಲಯಗಳ ಪ್ರದೇಶ A = L/n ಇಂಟು πr² ಚದರ ಘಟಕಗಳು = 1/6 ಇಂಟು π ಇಂಟು 7.5 ಇಂಟು 7.5.
9.375 ಪೈ ಚದರ ಸೆಂಟಿಮೀಟರ್. ಉದಾಹರಣೆ ಚಿತ್ರದಲ್ಲಿ ತೋರಿಸುವಂತೆ 7 ಸೆಂಟಿಮೀಟರ್ ವ್ಯಾಸದ 4 ಒಂದೇ ಪದಕಗಳನ್ನು ಇರಿಸಲಾಗಿದೆ. ಪದಕಗಳ ನಡುವೆ ಉಬ್ಬಾದ ಪ್ರದೇಶವನ್ನು ಹುಡುಕಿ. ಪೈ 22/7. ಪರಿಹಾರ: ವ್ಯಾಸ ಡಿ 7 ಸೆಂಟಿಮೀಟರ್. ಆದ್ದರಿಂದ AR 7/2 ಸೆಂಟಿಮೀಟರ್. ಪ್ರದೇಶದ ವಿಸ್ತೀರ್ಣ ಚೌಕದ ಪ್ರದೇಶ ಮೈನಸ್ 4 ಇಂಟು ವೃತ್ತಾಕಾರದ ಚತುರ್ಭುಜದ ವಿಸ್ತೀರ್ಣ. A ಸ್ಕ್ವಯರ್ ಮೈನಸ್ 4 ಇಂಟು 1/4 ಪೈ ಆರ್ ಸ್ಕ್ವಯರ್. = 7 ಇಂಟು 7 ಮೈನಸ್ ಇಂಟು 4 ಇಂಟು 1/4 ಇಂಟು 22/7 ಇಂಟು 7/2 ಇಂಟು 7/2. = 49 ಮೈನಸ್ 38.5 10.5 ಚದರ ಸೆಂಟಿಮೀಟರ್. ನೆನಪಿಡಬೇಕಾದ ಅಂಶಗಳು: ವೃತ್ತವನ್ನು ಅದರ ಕೇಂದ್ರ ಮತ್ತು ತ್ರಿಜ್ಯದಿಂದ ವ್ಯಾಖ್ಯಾನಿಸಲಾಗಿದೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಿಂದ ನಿರಂತರ ಅಂತರವನ್ನು ಹೊಂದಿರುತ್ತದೆ. ವೃತ್ತಾಕಾರದ ಕಮಾನುಗಳು ಸುತ್ತಳತೆಯ ಭಾಗಗಳಾಗಿವೆ, ಆದರೆ ವಲಯಗಳು 2 ತ್ರಿಜ್ಯಗಳು ಮತ್ತು ಒಂದು ಚಾಪದಿಂದ ಸುತ್ತುವರಿದ ಪ್ರದೇಶಗಳಾಗಿವೆ. ಚಾಪದ ಉದ್ದ ಮತ್ತು ವಲಯದ ಪ್ರದೇಶವು ಕೇಂದ್ರ ಕೋನ ಮತ್ತು ವೃತ್ತದ ತ್ರಿಜ್ಯವನ್ನು ಅವಲಂಬಿಸಿರುತ್ತದೆ. ವೃತ್ತದ ವಿಸ್ತೀರ್ಣವನ್ನು πr² ಸೂತ್ರವನ್ನು ಬಳಸಿಕೊಂಡು ಲೆಕ್ಕ ಹಾಕಬಹುದು. ಇಲ್ಲಿ r ತ್ರಿಜ್ಯವಾಗಿದೆ.